ಗಿರೀಶ್ ಲಿಂಗಣ್ಣವರೇ, ಫೆಬ್ರವರಿ 28 ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರದೊಂದು ಘಟನೆ ಆಗತ್ತೆ ಅಂತ. ಇದ್ದಕ್ಕಿದ್ದಂತೆ ಇಸ್ರೇಲ್, ಅಮೆರಿಕ, ಇರಾನ್ ಮೇಲೆ ದಾಳಿ ಮಾಡಿದ್ವು. ರೆಜಿಮ್ ಚೇಂಜ್ ಅವರ ಮೂಲ ಉದ್ದೇಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಡೆದಂತ ದಾಳಿ ಇರಾನ್ ಬಹುಬೇಗ ಸೋಲನ್ನು ಒಪ್ಕೊಳ್ಳುತ್ತೆ, ಬದಲಾವಣೆ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಇಡೀ ವಿಶ್ವ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಇರಾನ್ ಅದಕ್ಕೆ ಪ್ರತೀಕಾರದ ದಾಳಿಗಿಳಿದಿದೆ. ಹಾಗಾಗಿ ಆತಂಕ ಮೂಡಿದೆ, ಬೇರೆ ಬೇರೆ ಕಾರಣಕ್ಕಾಗಿ, ತೈಲ ಬಿಕ್ಕಟ್ಟು ಅಥವಾ ಇನ್ನಿತರೆ ಕಾರಣಕ್ಕಾಗಿ. ಮೊದಲಿಗೆ ಏನ್ ಪ್ರತಿಕ್ರಿಯಿಸ್ತೀರಿ? ನೋಡಿ, ಯುದ್ಧ ಶುರು ಮಾಡಿದ್ದ ಕಾರಣಗಳೇ ಸರಿಯಾಗಿ ಇಲ್ಲ. ಅಂದ್ರೆ ಈ ಟ್ರಂಪ್ ಮತ್ತೆ ನೆತನ್ಯಾಹು ಯಾಕೆ ಯುದ್ಧ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲನೇದಾಗಿ ಹೇಳಿದ್ರು ರೆಜಿಮ್ ಚೇಂಜ್ ಮಾಡ್ತೀವಿ ಅಂತ. ಆಯ್ತು, ಅವರು 86 ವರ್ಷದ ಅಯೋತೊಲ್ಲಾ ಖಮೇನಿ ಅವರು ತೀರಿದ್ರು. ಆ ತರ ನಮ್ಗೇನು ಕಾಣ್ಲಿಲ್ಲ. ರೆಜಿಮ್ ಚೇಂಜ್ ಆಗೋ ಅಂತ ಪರಿಸ್ಥಿತಿ ಅಂತೂ ಕಾಣ್ತಾ ಇಲ್ಲ ಅಲ್ಲಿ. ಎರಡನೇದಾಗಿ ಏನ್ ಹೇಳಿದ್ರು, ನ್ಯೂಕ್ಲಿಯರ್ ಫೆಸಿಲಿಟಿ, ನ್ಯೂಕ್ಲಿಯರ್ ಬಾಂಬ್ ಮಾಡ್ಬಿಡ್ತಾರೆ, ನಮ್ಮ ಮೇಲೆ ಅವರು ದಾಳಿ ಮಾಡ್ತಾರೆ ಅಂದ್ರು. ಅವರ ಇಂಟೆಲಿಜೆನ್ಸ್ ಹೇಳಿದೆ ಅವ್ರ ಹತ್ರ ಯಾವುದೇ ನ್ಯೂಕ್ಲಿಯರ್ ಅಸ್ತ್ರ ಮಾಡುವಂತ ಶಕ್ತಿ ಹೊಂದಿಲ್ಲ ಅಂತ. ಅದು ಇಲ್ಲ. ನೆಕ್ಸ್ಟ್ ಹೇಳಿದ್ರು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇಂದ ನಮಗೆ ತೊಂದರೆ ಇದೆ ಅಂತ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮಾಡ್ತಾ ಇದಾರೆ, ಅದು ಅಮೆರಿಕಾಗ ಒಂದಲ್ಲ ಒಂದ್ ದಿವಸ ತೊಂದರೆ ಆಗುತ್ತೆ ಅಂತ. ಬಟ್ ಆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇಸ್ರೇಲ್ ಟಚ್ ಆಗ್ತಿತ್ತು, ಇಲ್ಲ ಅಂದ್ರೆ ಸಮುದ್ರಕ್ಕೆ, ಅರಬ್ಬಿ ಸಮುದ್ರಕ್ಕೆ ಮ್ಯಾಕ್ಸಿಮಮ್ ಹೋಗ್ತಿತ್ತು 2000 ಕಿಲೋಮೀಟರ್ ಬಿಟ್ರೆ. ಅವ್ರ ಹತ್ರ ಇನ್ಯಾವ್ದು 7000 ಕಿಲೋಮೀಟರ್ ಹೋಗಿ ಅಮೆರಿಕಾಗಿ ಹೊಡೆಯುವಷ್ಟು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅವ್ರ ಹತ್ರ ಇರ್ಲಿಲ್ಲ. ಇಷ್ಟೆಲ್ಲ ಇದ್ರೂನು ಯಾತಕ್ಕೆ ಟ್ರಂಪ್ ದಾಳಿ ಮಾಡಿದ್ರು ಅಂತ ಇನ್ನು ನಿಖರವಾಗಿ ಉತ್ತರ ಅಂತೂ ಸಿಗ್ತಾನೆ ಇಲ್ಲ ನಮ್ಗೆ. ಯಾಕೆ ದಾಳಿ ಮಾಡಿದ್ರು, ಏನಕ್ಕೆ ದಾಳಿ ಮಾಡಿದ್ರು? ಹಿಂದೆ ಜೂನ್ 2025 ದಾಳಿ ಮಾಡಿದ್ರು 12 ದಿವಸ. ಅವಾಗ ಏನ್ ಹೇಳಿದ್ರು, ನ್ಯೂಕ್ಲಿಯರ್ ಫೆಸಿಲಿಟಿ ಆಲ್ಮೋಸ್ಟ್ ನಾವು ನಿರ್ಮೂಲ ಮಾಡಿದೀವಿ, ಅವ್ರಿಗೆ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ನಿಲ್ಸ್ಬಿಟ್ರು. ಮತ್ತೆ ಪದೇ ಯಾಕೆ ದಾಳಿ ಮಾಡಿದ್ರು? ಮಾತುಕತೆ ನಡೀತಾ ಇತ್ತು, ಚೆನ್ನಾಗಿ ಪಾಸಿಟಿವ್ ಆಗಿತ್ತು ಮಾತುಕತೆ. ಇನ್ನ ಬರೋ ವಾರ ಇನ್ನು ಕಂಟಿನ್ಯೂ ಆಗ್ಬೇಕಾಯ್ತು. ಮಧ್ಯದಲ್ಲೇ ಇವ್ರು ಹೋಗಿ ಯಾಕೆ ದಾಳಿ ಮಾಡಿದ್ರು? ಅದರಲ್ಲಿ ಕಾರಣ ಏನು ಅಂತ ಯಾರಿಗೂ ನಿಖರವಾಗಿ ಯಾರಿಗೂ ಹೇಳಕ್ಕೆ ಬರ್ತಾ ಇಲ್ಲ. ಯಾಕೆ ದಾಳಿ ನಡೀತಾ ಇದೆ, ಏನು ಅವ್ರದ್ದು, ಯಾವಾಗ ನಿಲ್ಲಿಸ್ತಾರೆ, ಏನು ಅಚೀವ್ ಮಾಡದ್ಮೇಲೆ ನಿಲ್ಲಿಸ್ತಾರೆ ಅನ್ನೋದು ಇನ್ನೂ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. ಇದಕ್ಕೆ ಎಂಡ್ ಯಾವಾಗ, ಏನು ಸಾಧನೆ ಮಾಡಿದ್ಮೇಲೆ ಎಂಡ್ ಆಗ್ತೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಯಾಕಂದ್ರೆ ಏರೋಪ್ಲೇನ್ ಇಂದ ನೀವು ಯಾವ್ದು ಚೇಂಜ್ ಮಾಡಕ್ ಆಗಲ್ಲ. ಹೌದು, ಇವತ್ತಿನ ಟ್ರಂಪ್ ಹೇಳಿಕೆಯನ್ನ ನೀವು ಗಮನಿಸಿದ್ರೆ ಯುದ್ಧವನ್ನ ನಾವು ಇರಾನ್ ಮೇಲೆ ಗೆದ್ದು ಬಿಟ್ಟಿದೀವಿ ಅಂತ ಅವ್ರು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಯಾವ್ದ್ರಲ್ಲಿ ಗೆದ್ದಿದ್ದಾರೆ, ಯಾವ ತರ ಗೆದ್ದಿದ್ದಾರೆ ಗೊತ್ತಿಲ್ಲ. ಯಾವ ತರ ಗೆದ್ದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅವ್ರ ರೆಜಿಮ್ ಚೇಂಜ್ ಆಗೋಗಿದ್ಯಾ ಅಲ್ಲಿ? ಇಲ್ವಲ್ಲ. ಅವ್ರ ಮಗ ಬಂದಿದ್ದಾರೆ, ಅಫ್ಕೋರ್ಸ್ ಅವ್ರ ಮಗನಿಗೆ ಏನೋ ಏಟಾಗಿದೆ ಅಂತ ಇದಾರೆ, ಬಟ್ ನಿಖರವಾಗಿ ನ್ಯೂಸ್ ಯಾವ್ದು ಇಲ್ಲ. ಮುಜ್ತಬಾ ಖಮೇನಿ ಬಂದಿದ್ದಾರೆ, ಅವರು ತಗೊಂಡಿದ್ದಾರೆ, ಅವರ ಸುಪ್ರೀಂ ಲೀಡರ್ ಆಗಿ ಅನ್ಸ್ಕೊಂಡಿದ್ದಾರೆ. ಸೊ ಹಂಗನ್ಬಿಟ್ಟು ತಗೊಂಡಿದ್ದಾರೆ ಅಂತ ಹೇಳಕ್ ಆದ್ರೆ ಅವ್ರ ಉದ್ದೇಶ ಇದ್ದಿದ್ ರೆಜಿಮ್ ಚೇಂಜ್ ಆಗೋಯ್ತಾ? ಇಲ್ಲ. ಇಲ್ಲ, ನ್ಯೂಕ್ಲಿಯರ್ ಫುಲ್ ಹಾನಿ ಮಾಡ್ಬಿಟ್ಟಿದೀವಿ, ಎನ್ರಿಚ್ಮೆಂಟೇ ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ? ಇಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನು ಅವ್ರಿಗೆ ಒಂದು ಉಡಾವಣೆ ಮಾಡಕ್ಕಾಗಲ್ಲ, ಡ್ರೋನ್ಸ್ ಉಡಾವಣೆ ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಇದಾರ? ಇಲ್ಲ. ಅವರು ಮೊದ್ಲು 650 ಡ್ರೋನ್ಸ್ ಹೊಡಿತಾ ಇದ್ರು, ಈಗ 150, 100ಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವ್ರದ್ರಲ್ಲೂ ಕಮ್ಮಿ ಆಗ್ತಾ ಬರ್ತಾ ಇದೆ. ಬಟ್ ಈಗ ಹೊಡೆದು ಆ ಹೊಡಿಯೋದನ್ನು ಬಹಳ ಡ್ಯಾಮೇಜ್ ಆಗ್ತಾ ಇದೆ. ನಾಟ್ ದಟ್ ಡ್ಯಾಮೇಜ್ ಆಗ್ತಿಲ್ಲ ಅಂತ ಅಲ್ಲ. ಸೊ ಇರಾನ್ ಈಗ್ಲೂ ಫೈರ್ ಮಾಡ್ತಾ ಇದೆ. ಕೆಲವು ಮಿಲಿಟರಿ ಏರ್ ಬೇಸಸ್ ಮೇಲೆ ಹೊಡೆದಿದೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಕೆಲವು ಅಡಗುಗಳಿಗೆ ಹೊಡೆದಿದೆ ಅಂತದೆ, ಕೆಲವು ಡ್ರೋನ್ಸ್ ಗಳು ಅಟ್ಯಾಕ್ ಆಗಿದೆ. ಸೊ ಇವೆಲ್ಲ ಆಗ್ತಾನೆ ಇದೆ, ಎಲ್ಲೂ ನಿಂತಿಲ್ಲ. ಸೊ ಆಗನ್ಬಿಟ್ಟು ಏನ್ರಲ್ಲಿ ಗೆದ್ದಿದ್ದಾರೆ ಅವರು? ಯಾವ್ದ್ರಲ್ಲಿ ದೇ ಕಮ್ ಟು ಅನ್ ಎಂಡ್? ಯಾವ್ದ್ರಲ್ಲಿ ನನಗಂತೂ ಕಾಣ್ತಾ ಇಲ್ಲ. ಪ್ರಾಬಬ್ಲಿ ನಿಮ್ಗೆ ಏನಾರು ಅನ್ಸ್ತಾ ಯಾವ್ದ್ರಲ್ಲಾರು ಅವರು ಅಚೀವ್ ಮಾಡಿದ್ದಾರೆ? ನಮಗೆ ಅನ್ನಿಸ್ತಿರೋದು ಏನಂತಂದ್ರೆ ಟ್ರಂಪ್ ಏನ್ ಮಾತಾಡ್ತಾರೆ ಅಂತ ಅವ್ರಿಗಾದ್ರೂ ಅರ್ಥ ಆಗತ್ತಾ ಅನ್ನೋದೇ ನನ್ಗೆ ಇರೋ ಅನುಮಾನ. ಟ್ರಂಪ್ ಇರೋದು ಒಂದೇ ಮೇಡಮ್, ಈಗೋ. ಅವ್ರನ್ನ ನಾನು ವಿಶ್ವ ನಾಯಕ, ನಾನು ಹೇಳ್ದಂಗೆ ಕೇಳ್ತಾರೆ. ನಾಳೆ ಬೆಳಗ್ಗೆ ಭಾರತದಲ್ಲಿ ಮೋದಿ ಚೆನ್ನಾಗಿಲ್ಲ ಅಂದ್ರೆ ಮೋದಿನ್ ಚೇಂಜ್ ಮಾಡು, ಅವ್ರಿಗೆ ಯಾರು ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ಚೇಂಜ್ ಮಾಡಕ್ಕಾಗತ್ತಾ? ಪರಿಸ್ಥಿತಿ ಇರೋದು. ಹೌದು ಸರ್, ಒಬ್ಬ ನಾಯಕನ ಈ ತರ ಒಂದು ಮನಸ್ಥಿತಿಗೆ ಅಥವಾ ಈಗೋಗೆ ಇಡೀ ವಿಶ್ವ ಅದರ ಬೆಲೆ ತೆರಬೇಕು ಅಂತಂದ್ರೆ ವಿಶ್ವ ಸಮುದಾಯ ಹಂಗ್ ನೋಡಕ್ ಹೋದ್ರೆ ಟ್ರಂಪ್ ವಿರುದ್ಧ ನಿಲ್ಬೇಕಾಗಿದೆ. ಇದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಒಂದ್ 5-6 ದಿನಗಳ
ಕೆಳಗೇನೆ ಪೆಂಟಗನ್ ಅಮೆರಿಕ ಅಧ್ಯಕ್ಷರಿಗೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಯಾಕಂದ್ರೆ ನಮ್ಮ ಬಳಿ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ಬೋದು, ಕೊರತೆ ಉಂಟಾಗ್ಬೋದು ಅಂತ. ಆದಾಗ್ಯೂ ಮುಂದುವರಿತಾ ಇದೆ. ಇದು ಬರೆದ್ರೆ ಪರಿಸ್ಥಿತಿ ಹೇಗಿರತ್ತೆ? ಈಗ ಇರಾನ್ಗೆ ನೀವು ಹೇಳದಾಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಂತ ಅವ್ರ ಅಸ್ತಿತ್ವದ ಪ್ರಶ್ನೆ, ಸೋಲನ್ನು ಒಪ್ಕೊಳ್ಳೋದಕ್ಕೆ ಅವ್ರು ಸಿದ್ಧ ಇಲ್ಲ, ಸಾಯೋ ತನಕ ಹೋರಾಡ್ತೀವಿ ಅಂತ. ಈ ಕಡೆ ಇಸ್ರೇಲ್ ಮತ್ತು ಅಮೆರಿಕಕ್ಕಾಗಿರುವ ನಷ್ಟ ಮತ್ತು ಅದನ್ನ ತುಂಬಿಸ್ಕೊಳ್ಬೇಕಾದ್ರೆ ಅದ್ ತೆಗೆದುಕೊಳ್ಳುವ ಸಮಯ ಇನ್ನೂ ಸ್ವಲ್ಪ ದಿನ ಬರೆದ್ರೆ ಅವೆರಡು ಅದನ್ನ ತಾಳ್ಕೊಳ್ಬಹುದಾದಷ್ಟು ಶಕ್ತಿಯನ್ನ ಹೊಂದಿದ್ಯಾ? ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನೋಡಿ, ಈಗಾಗಲೇ ಟ್ರಂಪ್ ಹೇಳದಂಗೆ $11 ಬಿಲಿಯನ್ ಖರ್ಚು ಮಾಡಿದ್ದಾರೆ ಬರೇ ಒಂದು ವಾರದಲ್ಲಿ. ಅಮೆರಿಕನ್ಸ್ಗೆ ಖರ್ಚಾಗಿರೋ ನಷ್ಟ ಆಗಿರೋದು 11 ಬಿಲಿಯನ್. ಇಸ್ರೇಲ್ ಬಿಟ್ಟುಬಿಡಿ. ಪ್ಲಸ್ ಮುಂದೆ ಕಾಂಗ್ರೆಸ್ ಅಲ್ಲಿ ಅವರು ಬಡ್ಜೆಟ್ ನ ಮಂಡಿಸಿ ಇನ್ನೆಷ್ಟು ಬೇಕು ವಾರಿಗೆ ಅಂತ ಕೇಳಿದ್ರೆ ಹತ್ತತ್ರ $50 ಬಿಲಿಯನ್ ಅಷ್ಟು ಬೇಕು ಅಂತ ಹೇಳಿದ್ರು. $1 ಬಿಲಿಯನ್ ಇವತ್ತೇನಿಲ್ಲ ಅಂದ್ರು 9,500 ಕೋಟಿ ಭಾರತದ ಇದರಲ್ಲಿ $50 ಬಿಲಿಯನ್ ಬೇಕಾಗತ್ತೆ ಈ ಯುದ್ಧ ಕಂಪ್ಲೀಟ್ ಮಾಡಕ್ಕೆ ಅಂತ ಅವರೇ ಪ್ರಪೋಸ್ ಮಾಡಿದ್ದಾರೆ. ಅದು ಯಾರ ದುಡ್ಡು? ಅಮೆರಿಕನ್ ಟ್ಯಾಕ್ಸ್ ಪೇಯರ್ ದುಡ್ಡು. ಇದರಿಂದ ಅಮೆರಿಕಾಗೇನೋ ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಏನು ಉಪಯೋಗ ಆಗುತ್ತೆ ಇದರಿಂದ? ಅವ್ರ ಆಯಿಲ್ ರಿಸರ್ವ್ ನ ನಮ್ ಕೈಯಲ್ಲಿ ಬರುತ್ತಾ? ಸೊ ಆಯಿಲ್ ರಿಸರ್ವ್ ನಮ್ ಕೈಲಿ ಬಂದ್ರೆ ಚೈನಾನ್ ಕಂಟ್ರೋಲ್ ಮಾಡ್ಬೋದಾ? ಯಾಕಂದ್ರೆ 90% ಇರಾನ್ ಆಯಿಲ್ ಚೈನಾಗ್ ಹೋಗ್ತಾ ಇದೆ. ಅದರಿಂದ ಚೈನಾಗ್ ಎಕನಾಮಿಗೆ ಏನಾದ್ರು ತೊಂದರೆ ಮಾಡ್ಬೋದಾ? ಆ ಉದ್ದೇಶ ಇದೆಯಾ? ಅದು ನನಗೆ ಗೊತ್ತಿಲ್ಲ. ಸೊ ಈ ತರ ಎಲ್ಲ ಅನೇಕ ಕ್ವಶನ್ಗಳು ಉದ್ಭವ ಆಗ್ತವೆ. ಏನು ಟ್ರಂಪ್ ಏನ್ ಅಚೀವ್ ಮಾಡಕ್ ಹೋಗ್ತಾ ಇದಾರಲ್ಲಿ ಅನ್ನೋದೇ ಏನು ಗೊತ್ತಾಗ್ತಾ ಇಲ್ಲ. ಖಮೇನಿ ಹೋಗಿದ ತಕ್ಷಣ ಮುಗ್ದೇ ಹೋಯ್ತು ಇರಾನ್ ಅಂದ್ರು, ಏನು ಆಗ್ಲಿಲ್ಲ. ಇರಾನ್ ಎಂದಿನಂತೆ ನಡೀತಾನೆ ಇದೆ. ಇರಾನ್ ಅವರು ಹೊಡಿತಾನೆ ಇದ್ದಾರೆ. ಅವ್ರು ಅವಾಗ ಯುದ್ಧ ಅವಾಗ ಅಫ್ಕೋರ್ಸ್ ನಾನು ಹೇಳ್ದಂಗೆ ಮೊದಲನೇದು ಇಷ್ಟಷ್ಟು 650-700 ಮಿಸೈಲ್ ಹಾಕಿದೆ ಹೋದ್ರು 100-150 ಮಿಸೈಲ್ ಆದ್ರೂ ಉಪಯೋಗಿಸ್ತಾ ಇದ್ದಾರೆ ಈಗ್ಲೂ. ಸೊ ಅಂದ್ರೆ ಬಹಳ ಯೋಚನೆ ಮಾಡಿ ನಿರ್ದಿಷ್ಟ ಜಾಗಗಳಿಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಅದರಲ್ಲಿ ಕೆಲವು ವರ್ಕ್ ಆಗ್ತಾ ಇದೆ, ಕೆಲವು ವರ್ಕ್ ಆಗ್ತಾ ಇಲ್ಲ. ಈ ಮೊನ್ನೆ ಎಲ್ಲ ನೋಡಿದ್ರೆ ಕ್ಲಸ್ಟರ್ ಬಾಂಬ್ಸ್ ಅಂತ ಯೂಸ್ ಮಾಡಿದ್ದಾರೆ. ಕ್ಲಸ್ಟರ್ ಬಾಂಬ್ಸ್ ಅಂದ್ರೆ ಏನು ಅಂದ್ರೆ ಒಂದು ಸಿಡಿ ತಲೆಯಲ್ಲಿ 12 ಬಾಂಬ್ ಇರುತ್ತೆ. ಸೊ 12 ಬಾಂಬ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಹೋಗಿ ಬೀಳುತ್ತೆ. ಅದ್ ಯಾವಾಗ ಸಿಡಿಯುತ್ತೆ ಅಂತಾನು ಗೊತ್ತಾಗಲ್ಲ. ಕೆಲವು ಸಲ ಅದು ಡೆಡ್ ಆಗಿರುತ್ತೆ ಎಷ್ಟೋ ತಿಂಗಳು, ಆಮೇಲೆ ಸಡನ್ ಆಗಿ ಸಿಡಿಯುತ್ತೆ. ಅಂಡ್ ದ ಆರ್ಮ್ ಇಟ್ ಕಾಸಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಹಾರ್ಮ್ಫುಲ್. ದೋ ಇಂಟರ್ನ್ಯಾಷನಲಿ ಅದನ್ನ ಬ್ಯಾನ್ ಮಾಡಿದ್ರು ಅದನ್ನು ಯೂಸ್ ಮಾಡ್ತಿದ್ದಾರೆ ಕ್ಲಸ್ಟರ್ ಬಾಂಬ್ಸ್. ಇದರಲ್ಲಿ ಇಂಟರ್ನ್ಯಾಷನಲ್ ಲಾ ಅನ್ನೋದು ತೊಲಗೋಗಿದೆ ಬಿಡಿ. ಯಾಕಂದ್ರೆ ಟ್ರಂಪ್ಗೆ ಲಾ ಇಲ್ಲ ಅಂದ್ಮೇಲೆ ಇರಾನ್ಗೆ ನಾವು ಲಾ ಉಪಯೋಗಿಸಿ ಅಂತ ಹೇಳೋದು ನಮ್ದು ತಪ್ಪಾಗುತ್ತೆ. ಸೊ ಈ ತರ ಎಲ್ಲ ಹೊಡಿತಾ ಇದಾರೆ ಅವರು. ಸೊ ದೇರ್ ಇಸ್ ನಥಿಂಗ್, ದೇ ಹ್ಯಾವ್ ಸ್ಟಾಪ್ಡ್ ಇಟ್. ಅಂಡ್ ಯು ಹ್ಯಾವ್ ಸೀನ್ ದ ಎಕನಾಮಿ ಹೌ ಇಟ್ ಇಸ್ ಸ್ಟ್ರಗಲಿಂಗ್. ಹೋಗಿ ಇಂಡಿಯಾ ಆದ್ರೂ ಏನೋ ಹೊಡಿತಾ ಇದೆ, ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ನೋಡಿ ಮುಚ್ಚೋ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ. ಓಕೆ, ಈಗ ಇಸ್ರೇಲ್ ವಿಚಾರವನ್ನು ನಾವು ಮಾತಾಡೋದಾದ್ರೆ ಗಾಜಾ ಮೇಲೆ ಯುದ್ಧವನ್ನ ಮಾಡಿದ್ರು, ಎಲ್ಲವೂ ಸರಿ ಹೋಯ್ತು. ಅಂದ್ರೆ ಅವರು ಗೆಲ್ಲೋ ಮಟ್ಟಿಗೆ ಬಂದ್ರು, ಬಹುತೇಕವಾಗಿ ಗೆದ್ದಿದ್ದಾರೆ. ಆದ್ರೆ ಇರಾನ್ನ ಒಂದು ಬಹಳ ಈಸಿ ಟಾರ್ಗೆಟ್ ಅಂತ ಅವರ ಇಸ್ರೇಲ್ ಅನ್ಕೊಳ್ತಾ, ಮತ್ತು ಇಸ್ರೇಲ್ ಅತ್ಯಂತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ. ಅದರ ಐರನ್ ಡೋಮ್ ಯಾವುದನ್ನು ಒಳಗ್ ಬರೋಕೆ ಬಿಡೋದಿಲ್ಲ, ಅಷ್ಟು ಪ್ರತಿರಕ್ಷಣೆ ಮಾಡತ್ತೆ ಅಂತಿತ್ತು. ಆದ್ರೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿರ್ಬೋದು ಅಥವಾ ಅಲ್ಲಿನ ಡ್ರೋನ್ಗಳು ಅದನ್ನ ಛೇದಿಸಿ ಟೆಲ್ ಅವೀವ್ ಸೇರಿದಂತೆ ಇತರ ನಗರಗಳನ್ನ ಸಂಪೂರ್ಣ ಹಾನಿ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಅವ್ರ ಜೊತೆಗೆ ಹೌತಿ ಮತ್ತು ಹೆಜ್ಬುಲ್ಲಾ ಕೂಡ ಸೇರ್ಕೊಂಡಿದೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಒಂದಿತ್ತಲ್ಲ ಐರನ್ ಡೋಮ್ ಇಂದ ಏನ್ ಬೇಕಾದ್ರೂ ಆಗತ್ತೆ ಅಥವಾ ಯಾವ್ದು ತೊಂದರೆ ಆಗೋದಿಲ್ಲ, ಇಸ್ರೇಲ್ ಸೇಫ್ ಅಂತ, ಅದು ಇವತ್ತಿಗೆ ಹೇಗಿದೆ ಗಿರೀಶ್ ಲಿಂಗಣ್ಣವ್ರೆ? Air defense system, it is not 100%. It is always 90%, 95%. 100% ಯಾವ್ದು ತಡಿಯಕ್ಕಾಗಲ್ಲ. ಯಾಕಂದ್ರೆ 1-2 ಮಿಸೈಲ್ ಬಂದ್ರೆ ತಡಿತಾ ಇರ್ತವೆ. ನೀವು ಸ್ವಾರ್ಮ್ ಆಫ್ ಡ್ರೋನ್ಸ್ ಅಂದ್ರೆ ಅವ್ರ ಮಿಸೈಲ್ ಜೊತೆ ಹತ್ತತ್ರ 100-150 ಡ್ರೋನ್ಸ್, ಒಂದು ಮಿಸೈಲ್ ಬ್ಯಾರೇಜ್ 50-100 ಮಿಸೈಲ್ ಒಂದೇ ಸಲ ಹಾಕ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಎಷ್ಟು there are 3 layers. ಒಂದು ಆರೋ ಬರುತ್ತೆ, ಅದ್ರ ಕೆಳಗೆ ಡೇವಿಡ್ ಸ್ಲಿಂಗ್ ಅಂತ ಬರುತ್ತೆ, ಅದ್ರ ಕೆಳಗೆ ಐರನ್ ಡೋಮ್ ಅಂತ ಬರುತ್ತೆ, ಅದ್ರ ಈಗ ಐರನ್ ಬೀಮು ಯೂಸ್ ಮಾಡ್ತಾ ಇದ್ದಾರೆ ಡ್ರೋನ್ಸ್ ಹೊಡಿಯಕ್ಕೆ. ಸೊ ಏನೇ ಯೂಸ್ ಮಾಡಿದ್ರು ದೇರ್ ಇಸ್ ಎ ಲಿಮಿಟೇಷನ್ಸ್. ಅಂದ್ರೆ ಈವನ್ 100ರಲ್ಲಿ 1 ಬಿಂದು ಡ್ಯಾಮೇಜ್ ಕಾಸ್ ವಿಲ್ ಬಿ ಸಿವಿಯರ್. ಸೊ ಅದು ಆಗ್ತಾ ಇರೋದು. ಆಮೇಲೆ ಬಹರೀನ್ ಮತ್ತೆ ಎಲ್ಲೆಲ್ಲಿ ಮಿಲಿಟರಿ ಇವ್ರದ್ದು ಸೈಟ್ಸ್ ಇತ್ತು, ಕತಾರ್,
ಆ ಕಡೆ ಎಲ್ಲ ದೇ ಯೂಸ್ ದಿಸ್ ಹೈಪರ್ಸಾನಿಕ್ ಮಿಸೈಲ್ಸ್ಗಳು. ಹೈಪರ್ಸಾನಿಕ್ ಮಿಸೈಲ್ಸ್ಗಳನ್ನ ಅಷ್ಟು ಈಸಿಯಾಗಿ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಯುತ್ತೆ ಅನ್ನೋದು ಸುಳ್ಳು. ಅಷ್ಟು ಈಸಿ ಅಲ್ಲ. ದ ಸ್ಪೀಡ್ ಅಟ್ ವಿಚ್ ಇಟ್ ಟ್ರಾವೆಲ್ಸ್, ದ ವೇ ಇಟ್ ಮೆನೋವರ್ಸ್, ಇಟ್ ಒಂಥರ ಕನ್ಫ್ಯೂಸ್ ಮಾಡುತ್ತೆ ಡಿಫೆನ್ಸ್ ಸಿಸ್ಟಮ್ಸ್ ಗಳಿಗೆ. ನೋಡಿ, ಕತಾರ್ ಹತ್ರ ಹೊಡೆದಿದ್ದು ಅದು ವರ್ಕ್ ಆಗ್ಲಿಲ್ಲ. ದೇವರ್ ಯೂಸಿಂಗ್ ಸಮ್ ಥರ್ಡ್ ಮಿಸೈಲ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು, ಅದು ವರ್ಕ್ ಆಗ್ಲಿಲ್ಲ. ಈ ಕಡೆ ಬ್ಯಾರಿನ್ ಹತ್ರ, ದಟ್ ವಾಸ್ ಎ ನೇವಿ ಫ್ಲೀಟ್ ವಿಚ್ ವಾಸ್ ಎ ವೆರಿ ಹೈಲಿ ಪ್ರೊಟೆಕ್ಟೆಡ್, ಅಲ್ಲೂ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ವರ್ಕ್ ಆಗ್ಲಿಲ್ಲ. UAE ವರ್ಕ್ ಆಗ್ಲಿಲ್ಲ. ಸೊ the air defense system, I think it's ಒಂಥರ failure of Americans. They have to learn how this missiles attack, how this swarm of drones attack can even crisscross the defense systems, air defense system of Americans ಅನ್ನೋದು ತೋರಿಸ್ತಾ ಇದೆ. ಈ ಕಡೆ ಚೈನಾದು ಏನು ವರ್ಕ್ ಆಗ್ಲಿಲ್ಲ. ಇರಾನ್ ಮೇಲೆ ಹಾಕಿದಾಗ ಯಾವುದು ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ಲಿಲ್ಲ. ಆ ಕಡೆ ಅಮೆರಿಕನ್ಸ್ 100% ವರ್ಕ್ ಆಗಿದೆ ಅಂತ ಹೇಳಲಿಲ್ಲ. ಪ್ರಾಬಬ್ಲಿ ಇಸ್ರೇಲ್ ಹತ್ರ ಸ್ವಲ್ಪ ಒಂಥರ ಏನಂತ ಹೇಳ್ತಾರೆ, ಸ್ವಲ್ಪ ಅಡ್ವಾನ್ಸ್ಡ್ ಇತ್ತು, ಸ್ವಲ್ಪ ಮಟ್ಟಕ್ಕೆ ತಡೆದಿದ್ದಾರೆ. ಬಟ್ ನಾಟ್ 100 ಮಿಸೈಲ್ಸ್ ದೇ ಹ್ಯಾವ್ ಸ್ಟಾಪ್. ಈವನ್ 20 ಬಿದ್ದಿದ್ರು ಅದ್ರಲ್ಲಿ ಮಾಡಿರೋ ಹಾನಿ ಬಹಳ ದೊಡ್ಡದೇ ಆಗಿದೆ.